ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಇವತ್ತು ಮಸೊಪ್ಪು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಕುಕ್ಕರ್ಗೆ 2 ಲೋಟ ತೊಗರಿಬೇಳೆನ ತೊಳೆದಿಟ್ಕೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಏನು ಬೇಕಾಗಿಲ್ಲ. ಯಾಕೆಂದರೆ ಕುಕ್ಕರಲ್ಲಿ ಹಾಕ್ತೀವಲ್ಲ, ಅದು ಚೆನ್ನಾಗಿ ಬೆಂದೋಗುತ್ತೆ. ಸೊಪ್ಪನ್ನೆಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ಇದಾದಮೇಲೆ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅದನ್ನು ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ದೊಡ್ಡ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ. ಮೀಡಿಯಮಾಗಿ ಕಟ್ ಮಾಡಿ, ಇನ್ನು ದೊಡ್ಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತ ಇಲ್ಲ. ಅದಾದಮೇಲೆ ನೀವು ಒಬ್ಬರೊಬ್ಬರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋದು ಸ್ಕಿಪ್ ಮಾಡಿ ಖಾರದ ಪುಡಿನ ಹಾಕೋಬೋದು. ಅದಾದಮೇಲೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಅದಾದಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ. ಅದಾದಮೇಲೆ ಅರಶಿನ ಹಾಕ್ಕೊಂಡಾದ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೋಬೇಕು. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ನಾನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 1-2 ಎಸಳು ಹುಣಸೆ ಹಣ್ಣನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ 3 ವಿಷಲ್ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋಕೆ ಇಡ್ತಾಯಿದ್ದೀನಿ. 1-2-3 ವಿಷಲ್ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ನೋಡಿ, ನಮ್ಮ ಸೊಪ್ಪಿಗೆ ಯಾವ ಥರ ಬೆಂದಿದೆ ಅಂದರೆ ಫುಲ್ ಕಲರ್ಫುಲ್ ಆಗಿದೆ. ನೋಡಿ, ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ. ಇದರಲ್ಲಿ ಬೇಕಂದರೆ ಹಸಿ ಜೀರಿಗೆನೂ ಬೇಯಿಸ್ಕೋಬೇಕಾದ್ರೆ ಹಾಕೋಬೋದು. ಆಮೇಲೆ ಬೆಳ್ಳುಳ್ಳಿನೂ ಹಾಕೋಬೋದು. ನಾನಿಲ್ಲಿ 2 ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮೊಸೊಪ್ಪು ಅಂದರೆ ಮಸಿಬೇಕು, ಅದಕ್ಕೆ ಅದನ್ನು ಮೊಸೊಪ್ಪು ಅಂತ ಕರೀತಾರೆ. ಇದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ, ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು. ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆನೂ ಹಾಕ್ತಿದ್ದೀನಿ ನಾನು. ಸಾಸಿವೆ ಎಣ್ಣೆ ಇದೆರಡನ್ನೂ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕಬೇಕು. ಇದು ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಟಪಟ ಅಂದಾದಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು. ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ. ಜಜ್ಜಿದಾದಮೇಲೆ ಅದನ್ನು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಹಾಕ್ಕೊಂಡು ಇದಾದಮೇಲೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. 1-2-3 ಮುರಿದಾಕೊಳ್ಳಿ ಹಂಗೇ. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗು ಹಾಕಿದ್ರೆ ಟೇಸ್ಟು ಇನ್ನೂ ಎನ್ಹಾನ್ಸ್ ಆಗುತ್ತೆ. ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಗಾದೆ ಇದೆಯಲ್ಲ, ಹಿಂಗು ಹಾಕ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಹಂಗಂತ ಜಾಸ್ತಿನೂ ತಿನ್ನಬಾರ್ದು. ಅದಾದಮೇಲೆ ಕುಕ್ಕರಲ್ಲಿ ಬೆಂದಿರೋ ಮೊಸಪ್ಪನ್ನ ಪಾತ್ರೆಗೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ್ಮೇಲೆ ನೋಡಿ, ನಮ್ಮ ರುಚಿಯಾದ ಮೊಸಪ್ಪು ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಇದಾದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ತಿಂಡಿಗೆ